ಕ್ಯೂ ಆರ್ ಕೋಡ್ ಹೇಗೆ ಡೇಟಾ ರೀಡ್ ಮಾಡುತ್ತೆ, ಸ್ಕ್ಯಾನ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ, ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಕ್ಯೂ ಆರ್ ಕೋಡ್ ಹೇಗೆ ಸ್ಕ್ಯಾನ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಡೇಟಾ ಒರಿಜಿನಲ್ ಸೋರ್ಸ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ವೆಬ್ಸೈಟ್ ಆದ್ರೆ URL, ಟೆಕ್ಸ್ಟ್ ಆದ್ರೆ ಫಾರ್ ಎಕ್ಸಾಂಪಲ್ ಹೋಟೆಲ್ಗೆಲ್ಲ ಹೋಗ್ತೀವಲ್ಲ ನಾವು, ಫುಡ್ ಮೆನ್ಯೂ ಇದು ಕ್ಯೂ ಆರ್ ಕೋಡ್ ಬಿಲ್ಡ್ ಮಾಡಿರ್ತಾರೆ, ಅದು ಫುಡ್ ಮೆನ್ಯೂ. ದೆನ್ UPI ID ಫಾರ್ ದಿ ಪೇಮೆಂಟ್, ಇದು ಎನ್ ನಂಬರ್ ಆಫ್ ಫಾರ್ಮೆಟ್ಸ್. ಈ ಎಲ್ಲಾ ಫಾರ್ಮೆಟ್ಸ್ ನ ಬೈನರಿ ಆಗಿ ಕನ್ವರ್ಟ್ ಮಾಡ್ತೀವಿ, ಬೈನರಿ ಫಾರ್ಮೆಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ದಟ್ ಈಸ್ 0-1. ವೈ ಬೈನರಿ ಅಂತಂದ್ರೆ ಮಷಿನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ದಿ 0-1 ಲ್ಯಾಂಗ್ವೇಜ್, ದಟ್ ಈಸ್ ಬೈನರಿ ಲ್ಯಾಂಗ್ವೇಜ್. ನಮಗಾದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್, ಎನ್ ನಂಬರ್ ಆಫ್ ಲ್ಯಾಂಗ್ವೇಜಸ್ ಅರ್ಥ ಆಗುತ್ತೆ. ಬಟ್ ಮಷಿನ್ಗೆ ಅರ್ಥ ಆಗುವಂತ ಲ್ಯಾಂಗ್ವೇಜಸ್ ಯಾವುದು ಅಂದ್ರೆ 0-1 ಲ್ಯಾಂಗ್ವೇಜ್. ಈ 0-1 ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿ ಕನ್ವರ್ಟ್ ಆಗಿ ಪರ್ಫೆಕ್ಟ್ ಅರೇಂಜ್ಮೆಂಟ್ ಪ್ಯಾಟ್ರನ್ ಇರುತ್ತೆ. ಅರೇಂಜ್ಮೆಂಟ್ ಪ್ಯಾಟ್ರನ್ ಕ್ಯೂ ಆರ್ ಕೋಡ್. ಅರೇಂಜ್ ಆಗಿರುವಂತ 0-1 ಪ್ಯಾಟರ್ನ್ಸ್ ಅದು ಕ್ಯೂ ಆರ್ ಕೋಡ್. ಈ ಕ್ಯೂ ಆರ್ ಕೋಡ್ ಹೇಗೆ ಫಾರ್ಮ್ ಆಗಿರುತ್ತೆ ಅಂದ್ರೆ ಸ್ಕ್ವೇರ್ ಶೇಪ್ ಅಲ್ಲಿ ಇರುವಂತಹ ಬ್ಲಾಕ್ ಅಂಡ್ ವೈಟ್ ಸ್ಕ್ವೇರ್ಸ್. ಯಾಕೆ ಬ್ಲಾಕ್ ಅಂಡ್ ವೈಟ್ ಸ್ಕ್ವೇರ್ಸ್ ಈ ರೀತಿ ಫಾರ್ಮೆಟ್ ಆಗಿದೆ ಅಂತಂದ್ರೆ ಬೇಸ್ಡ್ ಆನ್ ದಿಸ್ ಅಲೈನ್ಮೆಂಟ್, ಬೇಸ್ಡ್ ಆನ್ ದಿಸ್ ಪೊಸಿಷನ್. ಇವಾಗ ಕ್ಯೂ ಆರ್ ಕೋಡ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆ. ಈಗ ಕ್ಯೂ ಆರ್ ಕೋಡ್ ಯಾವ ರೀತಿ ನಮ್ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಆಗುತ್ತೆ, ಫ್ರಮ್ ಕ್ಯಾಮ್ರಾ ಹೇಗೆ ಸ್ಕ್ಯಾನ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಇಟ್ ಸ್ಕ್ಯಾನ್ಸ್ ಫ್ರಮ್ ದಿ ಕಾರ್ನರ್. ಈ ಕಾರ್ನರ್ ಇಂದಾನೆ ಯಾವಾಗ್ಲೂ ಸ್ಕ್ಯಾನ್ ಆಗೋದು. ಈ ಕಾರ್ನರ್ ಅಲ್ಲಿ ಇರುವಂತ ಸ್ಕ್ಯಾನರ್ ನ ಫೈಂಡರ್ ಪ್ಯಾಟ್ರನ್ ಅಂತ ಕರೀತಾರೆ. ಯಾಕೆ ಫೈಂಡರ್ ಪ್ಯಾಟ್ರನ್ ಅಂತ ಕರೀತಾರೆ ಅಂತಂದ್ರೆ, ಈ ಫೈಂಡರ್ ಪ್ಯಾಟ್ರನ್ ಇಂದ ಪೊಸಿಷನ್ ಆಫ್ ದಿ ಕ್ಯೂ ಆರ್ ಕೋಡ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಕ್ವೇರ್, ಬ್ಲಾಕ್ ಅಂಡ್ ವೈಟ್ ಸ್ಕ್ವೇರ್ ಪೊಸಿಷನ್ ಅರ್ಥ ಮಾಡ್ಕೋಬಹುದು. ಟಾಪ್ ಟು ಬಾಟಮ್ ಸ್ಕ್ಯಾನ್ ಮಾಡ್ಬೇಕಾ, ಇಲ್ಲ ಬಾಟಮ್ ಟು ಟಾಪ್, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಸ್ಕ್ಯಾನ್ ಮಾಡ್ಬೇಕಾ, ಪೊಸಿಷನ್ ನ ಅರ್ಥ ಮಾಡ್ಕೊಳ್ಳುತ್ತೆ. ಯಾವ ರೀತಿ ಸ್ಕ್ವೇರ್ಸ್ ಅಲೈನ್ ಆಗಿದೆ, ಬ್ಲಾಕ್ ಎಷ್ಟು ಒಂದ್ ಲೈನ್ ಅಲ್ಲಿ ಬಂದಿದೆ, ವೈಟ್ ಸ್ಕ್ವೇರ್ಸ್ ಎಷ್ಟು ಒಂದ್ ಲೈನ್ ಅಲ್ಲಿ ಬಂದಿದೆ, ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್, ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಷನ್, ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡಿ ಅರ್ಥ ಮಾಡ್ಕೊಳ್ಳುತ್ತೆ ಬೇಸ್ಡ್ ಆನ್ ದಿ ಫೈಂಡರ್ ಪ್ಯಾಟ್ರನ್. ಈಗ ಫೈಂಡರ್ ಪ್ಯಾಟ್ರನ್ ಕ್ಯೂ ಆರ್ ಕೋಡ್ ನ ಅನಲೈಸ್ ಮಾಡ್ತು, ದೆನ್ ರೀಡ್ ಮಾಡ್ತು, ಸ್ಕ್ಯಾನ್ ಮಾಡ್ತು. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಯಾವುದು ರೀತಿ ಅಂತಂದ್ರೆ, ಇವಾಗ ಡೇಟಾ ಬೈನರಿ ಆಗಿ ಎನ್ಕೋಡ್ ಆಯ್ತು, ಬೈನರಿ ಆಗಿ ಕನ್ವರ್ಟ್ ಆಯ್ತು, ಎನ್ಕೋಡ್ ಆಯ್ತು. ಈಗ ಅಗೇನ್ ಒರಿಜಿನಲ್ ಡೇಟಾ ಬರ್ಬೇಕಲ್ಲ, ಡಿಕೋಡ್ ಮಾಡುತ್ತೆ. ಎನ್ಕೋಡ್ ಆಗಿರುವಂತಹ ಡೇಟಾ ಡಿಕೋಡ್ ಆಗುತ್ತೆ ಬ್ಯಾಕ್ ಟು ದಿ ನಂಬರ್ಸ್. ಫ್ರಮ್ ಎನ್ಕ್ರಿಪ್ಷನ್ ಟು ಡಿಕ್ರಿಪ್ಷನ್, ಫ್ರಮ್ ಡಿಕ್ರಿಪ್ಷನ್ ಟು ಎನ್ಕ್ರಿಪ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಕ್ಯಾನರ್ ಏನ್ ಮಾಡುತ್ತೆ ಇವಾಗ ಅಂತಂದ್ರೆ, ಈ ಪ್ಯಾಟರ್ನ್ಸ್ ನ ಐಡೆಂಟಿಫೈ ಮಾಡುತ್ತೆ ಫ್ರಮ್ ಟಾಪ್ ಟು ಬಾಟಮ್ ಆರ್ ಬಾಟಮ್ ಟು ಲೆಫ್ಟ್, ಆಸ್ ಐ ಆಲ್ರೆಡಿ ಮೆನ್ಷನ್. ಇವಾಗ ಡಿಕೋಡ್ ಆದಂತಹ ಡೇಟಾ ನಮ್ ಫೈನಲ್ ಡಿಸ್ಪ್ಲೇ ವೆಬ್ಸೈಟ್ಸ್ URL ಡಿಸ್ಪ್ಲೇ ಮಾಡ್ಬೋದು, ಆರ್ ಫುಡ್ ಮೆನ್ಯೂನ ಡಿಸ್ಪ್ಲೇ ಮಾಡ್ಬೋದು, ಈಸ್ ಇನ್ ದ ಫಾರ್ಮ್ ಆಫ್ ಟೆಕ್ಸ್ಟ್, ಆರ್ ಸಮ್ಟೈಮ್ಸ್ UPI ID ಫಾರ್ ದಿ ಪೇಮೆಂಟ್ ಡಿಸ್ಪ್ಲೇ ಮಾಡುತ್ತೆ. ಫ್ರಮ್ ಡೇಟಾ ಟು ಆಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಒರಿಜಿನಲ್ ಡೇಟಾ ನಂಬರ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ನಂಬರ್ಸ್ ಆಗಿ ಕನ್ವರ್ಟ್ ಆಗಿ ಎನ್ಕ್ರಿಪ್ಷನ್ ದಟ್ ಈಸ್ ಎನ್ಕೋಡ್ ಆಗುತ್ತೆ, ದೆನ್ ಬ್ಯಾಕ್ ಟು ದಿ ಡಿಕ್ರಿಪ್ಷನ್ ಅಂದ್ರೆ ಮತ್ತೆ ಒರಿಜಿನಲ್ ಡೇಟಾ ನಂಬರ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಅಗೇನ್ ಡಿಸ್ಪ್ಲೇ ಟು ದಿ ಒರಿಜಿನಲ್ ಡೇಟಾ. ಈ ರೀತಿ ಇಂಟರ್ ಟ್ರಾನ್ಸಾಕ್ಷನ್ ಮೂಮೆಂಟ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಫ್ಯೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕ್ಯೂ ಆರ್ ಕೋಡ್ ಅಂತಂದ್ರೆ, ಟೈಮ್ಸ್ ನಾವ್ ಇವಾಗ ಯಾವ್ದಾದ್ರು ಬಸ್ ಅಲ್ಲಿ ನೋಡ್ತಾ ಇರ್ತೀವಿ, ಇಲ್ಲ ಯಾವ್ದಾದ್ರು ಶಾಪ್ ಅಲ್ಲಿ, ಟೈಮ್ಸ್ ಕ್ಯೂ ಆರ್ ಕೋಡ್ ಇಂಟೆನ್ಷನಲಿ ಆರ್ ಅನ್ಇಂಟೆನ್ಷನಲಿ ಸ್ವಲ್ಪ ಸ್ಕ್ರಾಚ್ ಆಗಿರುತ್ತೆ. ಸ್ಕ್ರಾಚ್ ಆದ್ರೂ ಕೂಡ ಕ್ಯೂ ಆರ್ ಕೋಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಕ್ಯೂರಿಯಸ್ ಇದೆ, ನನಗೂ ಇದು ಕ್ಯೂರಿಯಸ್ ಪಾಯಿಂಟ್ ಅಂತ ಅನಿಸ್ತು. ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಡ್ಯಾಮೇಜ್ಡ್ ಕ್ಯೂ ಆರ್ ಕೋಡ್ಗೆ ಬ್ಯಾಕಪ್ ಡೇಟಾ ಇರುತ್ತೆ. ಆ ಬ್ಯಾಕಪ್ ಡೇಟಾ ಸಮ್ ಪಾರ್ಟ್ ಆಫ್ ಡೇಟಾ ಸಿಕ್ಕಿದ್ರು ಸಾಕು, ಅದರಿಂದ ಫುಲ್ ಎಂಟೈರ್ ಡೇಟಾನ ಅನಲೈಸ್ ಮಾಡುತ್ತೆ. ಆ ಬ್ಯಾಕಪ್ ಡೇಟಾ ಫುಲ್ ಡೇಟಾನ ರೀಡ್ ಮಾಡಿ ಸ್ಕ್ಯಾನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಎನ್ಕೋಡ್ ಮತ್ತೆ ಡಿಕೋಡ್ ಆಲ್ಗರಿಥಮ್ಸ್ ಇರುತ್ತೆ. ಎನ್ಕೋಡ್ ಮತ್ತೆ ಡಿಕೋಡ್ ಆಲ್ಗರಿಥಮ್ಸ್ ಸಮ್ ಪಾರ್ಟ್ ಗೊತ್ತಾದ್ರೆ ಸಾಕು, ಎಂಟೈರ್ ಪಾರ್ಟ್ ನ ಅನಲೈಸ್ ಮಾಡುತ್ತೆ. Then position makers, as I already mentioned, in the corner, the square patterns, that is also called as finding pattern. ಆ ಫೈಂಡಿಂಗ್ ಪ್ಯಾಟರ್ನ್ ಇಂದ ಎಂಟೈರ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಆಗುತ್ತೆ. ಯಾಕೆ ಫೈಂಡಿಂಗ್ ಪ್ಯಾಟರ್ನ್ಸ್ ಅಂದ್ರೆ, ಆ ಫೈಂಡಿಂಗ್ ಪ್ಯಾಟರ್ನ್ಸ್ ಹಿಂದೆ ಮ್ಯಾಟ್ರಿಕ್ಸ್
ಮ್ಯಾಥ್ ಇರುತ್ತೆ, ಅಂದ್ರೆ ಮ್ಯಾಥ್ಸ್ ಕಾಂಪ್ಲೆಕ್ಸ್ ಮ್ಯಾಟ್ರಿಕ್ಸ್, ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಕಾಂಪ್ಲೆಕ್ಸ್ ಮ್ಯಾಟ್ರಿಕ್ಸ್ ಮ್ಯಾಥ್ ಇರುತ್ತೆ. ಅಂಡ್ ದೆನ್ ಕ್ರಿಪ್ಟೋಗ್ರಫಿ ಡೀಟೇಲ್ಸ್, ದೆನ್ ಎನ್ಕೋಡ್ ಅಂಡ್ ಡಿಕೋಡ್ ಆಲ್ಗರಿದಮ್ಸ್ ಬಿಲ್ಟ್ ಆಗಿರುತ್ತೆ. ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್ ಟು ಅಂಡರ್ಸ್ಟ್ಯಾಂಡ್. ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ 6 ಸ್ಟೆಪ್ಸ್ ಸಿಂಪಲ್ ಬ್ರೀಫ್ ಆಗಿ ತಿಳ್ಕೊಂಡ್ರೆ ಸಾಕು. ಬಟ್ ದೀಸ್ ಹೌ ಇಟ್ ಅನಲೈಸ್ ಅಂಡ್ ಹೌ ಇಟ್ ರೀಡ್ಸ್ ಅನ್ನೋದು ತುಂಬಾ ಕಾಂಪ್ಲೆಕ್ಸ್ ಸ್ಟೆಪ್ಸ್. ಫಾಸ್ಟ್ ಅಂಡ್ ಎಫಿಷಿಯಂಟ್ ಆಸ್ ಯೂಶಲಿ ಕ್ಯೂಆರ್ ಏನ್ ಮಿನಿಟ್ಸ್ ಗಟ್ಟಲೆ ತಗೊಳ್ಳೋದು, ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅನಲೈಸ್ ಮಾಡುತ್ತೆ. ಸೆಕ್ಯೂರ್ ಪರ್ಪಸ್ ಐ ನೀಡ್ ಟು ಎಕ್ಸಾಮ್. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಪೇಮೆಂಟ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ. ಪೇಮೆಂಟ್ ಟ್ರಾನ್ಸಾಕ್ಷನ್ ಅಲ್ಲಿ ನಮ್ಮ ಫೋನ್ ನಂಬರ್ ನ ಡಿಸ್ಪ್ಲೇ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ದಟ್ ನಾನು ಸ್ಕ್ಯಾನರ್ ನ ಬಿಲ್ಡ್ ಮಾಡಿದ್ದೀನಿ. ಆ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿದ್ರೆ ಜಸ್ಟ್ ನೇಮ್ ಮಾತ್ರ ಬರುತ್ತೆ, ದೆನ್ UPI ID ಇಸ್ ನಾಟ್ ಡಿಸ್ಕ್ಲೋಸ್ಡ್. ಆ ಸ್ಕ್ಯಾನರ್ ಇಂದ ಸ್ಕ್ಯಾನ್ ಆಗುತ್ತೆ. ಮೇನ್ಲಿ ಸೆಕ್ಯೂರ್ ಪರ್ಪಸ್ ಫಾರ್ ಪೇಮೆಂಟ್ ಪರ್ಪಸ್ ಗೆ ಬಿಲ್ಡ್ ಮಾಡಿರೋದು. ಈ QR ಕೋಡ್ ಎಂಟೈರ್ ಪೈಪ್ಲೈನ್ ಪ್ರೋಸೆಸ್ ಫ್ರಮ್ ಡೇಟಾ ಟು ಆಕ್ಷನ್ ಮೇನ್ ಥಿಂಗ್ ಎನ್ಕೋಡ್ ಡಿಕೋಡ್ ಮೇಲೆ ವರ್ಕ್ ಆಗುತ್ತೆ. QR ಕೋಡ್ ಸ್ಕ್ಯಾನ್ ಆಗೋದು, ರೀಡ್ ಆಗೋದು, ಸ್ಟೋರ್ ಆಗೋದು, ಅದೊಂದು ಕಾಂಪ್ಲೆಕ್ಸ್ ಡೇಟಾ. ಆಸ್ ಆಲ್ರೆಡಿ ಮೆನ್ಷನ್, ಮ್ಯಾಟ್ರಿಕ್ಸ್ ಮ್ಯಾಥ್ ಅಂಡ್ ಕ್ರಿಪ್ಟೋಗ್ರಫಿ ಡೀಟೇಲ್ಸ್ ಅಂಡ್ ಎನ್ಕೋಡ್ ಡಿಕೋಡ್ ಆಲ್ಗರಿದಮ್ಸ್. ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್ ಟು ಅಂಡರ್ಸ್ಟ್ಯಾಂಡ್. ನಾನು ಬರೀ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ಸ್ ಇನ್ನ ಬೇಕು ಅಂದ್ರೆ ಭರತ್ ಬಿಲ್ಸ್ ನ ಫಾಲೋ ಮಾಡಿ. ನನ್ನ ಮಿಸ್ಟೇಕ್ಸ್ ಏನಾದ್ರು ಇದ್ರೆ ಹೈಲೈಟ್ ಮಾಡಿ, ನಾನು ಸರಿ ಮಾಡ್ಕೊಂತೀನಿ. ನೆಕ್ಸ್ಟ್ ಟೆಕ್ ರಿಲೇಟೆಡ್ ಕಂಟೆಂಟ್ ಯಾವ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಫಾಲೋ ಫಾರ್ ಮೋರ್. ಥ್ಯಾಂಕ್ ಯು.